ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಇನ್ ಶಾರ್ಟ್ AINDS, ಈ ಕೋರ್ಸಿನ KCET 2025 ರೌಂಡ್ 3 ಕಟ್ ಆಫ್ ಡಿಸ್ಕಸ್ ಮಾಡೋಣ. ನಾನು ಕನ್ಸಿಡರ್ ಮಾಡ್ಕೊಡ್ತಾ ಇರೋದು ಜನರಲ್ ಮೆರಿಟ್ ಕ್ಯಾಟಗರಿ. ನಿಮ್ದು ಬೇರೆ ಯಾವುದೇ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತಾ ಇದ್ರೆ, ಈ ರ್ಯಾಂಕ್ಗಿಂತ ಕಡಿಮೆ ರ್ಯಾಂಕ್ ಬಂದಿದ್ರು ಸಹ ಈ ಕೆಳಗಂಡ ಕಾಲೇಜುಗಳಲ್ಲಿ ಖಂಡಿತ ಸೀಟ್ ಸಿಗುತ್ತೆ. ಈಗ ಎಲ್ರಿಗೂ ತುಂಬಾ ಇಂಟ್ರೆಸ್ಟ್ ಇರೋದು AI. ಈಗ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ಯಾವ ಬ್ರಾಂಚ್ಗೆ ತುಂಬಾ ಡಿಮಾಂಡ್ ಇದೆ ಅಂದ್ರೆ AI ಅಂತಾರೆ. ಯಾರನ್ನ ಕೇಳಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸು, ಈ ಕೋರ್ಸ್ಗಳಿಗೆ ಜಾಯ್ನ್ ಆಗಬೇಕು ಅಂತಿದ್ದಾರೆ. ಯಾವ್ದ್ರಿಂದ ಇದು ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಕಾಲೇಜುಗಳಲ್ಲೂ ಮ್ಯಾನೇಜ್ಮೆಂಟ್ ಕೊಟ್ಟ ಫೀಸು A&ML, ANDSಗೆ ಜಾಸ್ತಿ ಇದೆ, ಕಂಪ್ಯೂಟರ್ ಸೈನ್ಸ್ಗಿಂತ ಜಾಸ್ತಿ ಮಾಡಿಟ್ಟಿದ್ದಾರೆ. ಯಾಕೆಂದ್ರೆ ಡಿಮಾಂಡ್ ಜಾಸ್ತಿ ಇದೆ, ಎನ್ಕ್ವೈರೀಸ್ ಜಾಸ್ತಿ ಬರ್ತಾ ಇದೆ ಅಂತ. ಈ AINDS ಸ್ಪೆಷಾಲಿಟಿ ಏನು ಅಂದ್ರೆ, ಇದರಲ್ಲಿ A&ML ಓದ್ತೀರಾ, ಜೊತೆಗೆ ಡೇಟಾ ಸೈನ್ಸು ಓದ್ತೀರಾ. ಸೊ ಯು ಕ್ಯಾನ್ ಬಿಕಮ್ ಡೇಟಾ ಸೈಂಟಿಸ್ಟ್ ಇಂಜಿನಿಯರ್ ಆಸ್ ವೆಲ್ ಆಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಆಲ್ಸೋ. ಸೊ ಈ ವಿಡಿಯೋದಲ್ಲಿ ಕರ್ನಾಟಕದ ಎಲ್ಲ 38 ಕಾಲೇಜುಗಳನ್ನ ಕವರ್ ಮಾಡಿದ್ದೀನಿ. 38 ಕಾಲೇಜುಗಳಲ್ಲಿ, ಕರ್ನಾಟಕದ 38 ಕಾಲೇಜುಗಳಲ್ಲಿ AINDS ಇದೆ. ಇಲ್ಲಿ ಕಾಣಿಸಿರುವಂತ ರ್ಯಾಂಕ್ಗಳಿಗೆ ಈ ವರ್ಷ ಫಸ್ಟ್ ರೌಂಡ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಸಿಗದೇ ಇರಬಹುದು. ಯಾಕೆಂದ್ರೆ ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ಲಾಸ್ಟ್ ಇಯರ್ ಥರ್ಡ್ ರೌಂಡ್ ಅಲ್ಲಿ. ನೀಟ್ ರಿಸಲ್ಟ್ಸ್ ಬಂದು ನೀಟ್ ಕೌನ್ಸಿಲಿಂಗ್ ಜೊತೆಗೆ ನಡೆದಿದ್ರೆ ಈ ರ್ಯಾಂಕ್ಗಳಿಗಿಂತ +or -10% ವೇರಿ ಆಗ್ತಿತ್ತು. ಬಟ್ ಇನ್ನು ನೀಟ್ ಎಕ್ಸಾಮ್ ಆಗಿಲ್ಲ, ರಿಸಲ್ಟ್ ಬಂದಿಲ್ಲ. ಹಾಗಾಗಿ ನಿಮ್ಗೆ ಏನಾದರೂ ಪ್ರೀ ರೌಂಡು, ಮಾಕು, ಫಸ್ಟ್ ರೌಂಡಲ್ಲಿ ಈ ಕಟ್ ಆಫ್ ಅಂತೂ ಕಾಣೋದೇ ಇಲ್ಲ. ತುಂಬ ಡಿಸಪಾಯಿಂಟ್ ಆಗ್ತೀರಾ ನೀವು. ಸೊ ಈ ಕಟ್ ಆಫ್ ಏನಾದರೂ ನಿಮಗೆ ಸಿಗಬೇಕು ಅಂದರೆ ಯು ಶುಡ್ ವೇಟ್ ಟಿಲ್ ದ ಲಾಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್. ಆಗ ಮಾತ್ರ ಈ ಕಟ್ ಆಫ್ ರ್ಯಾಂಕ್ಗಳಿಗೆ ಸೀಟ್ ಸಿಗುತ್ತೆ. ನೋಡ್ತಾ ಹೋಗೋಣ. AINDS ರಾಮಯ್ಯದಲ್ಲಿ 4160 ಬಂದಿರೋ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಲಾಸ್ಟ್ ಇಯರು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ. ಹಾಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿ 4646, UVCಯಲ್ಲಿ 7000, CMRIT 20,000, GSSS ದಿಸ್ ಇಸ್ ವಿಮೆನ್ಸ್ ಕಾಲೇಜ್, ಸೊ ಬಾಯ್ಸ್ ಯಾರು ಆಪ್ಷನ್ ಎಂಟ್ರಿಲಿ ಇನ್ಕ್ಲೂಡ್ ಮಾಡ್ಕೋಬೇಡಿ. GSSS ಮೈಸೂರು 28,000 ಇತ್ತು. ಅಲ್ಲಿ ಗರ್ಲ್ಸ್ಗೆ ಹೇಳಿ ಮಾಡಿಸಿದಂಥ ಕಾಲೇಜು, ತುಂಬ ಡೀಸೆಂಟು, ಡಿಸಿಪ್ಲಿನ್ಡು, ಸ್ಟ್ರಿಕ್ಟ್ ಆಗಿದೆ, ಪ್ಲೇಸ್ಮೆಂಟ್ಸು ಚೆನ್ನಾಗಿದೆ. ಹಾಗಾಗಿ ಅದರ ಕಟ್ ಆಫ್ ನೋಡಿ 28,000 ಮೇಂಟೈನ್ ಮಾಡಿದೆ. ನೆಕ್ಸ್ಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರಲ್ಲಿದೆ, 32,000. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಸ್ಕಾನ್ ಟೆಂಪಲ್ ಎದುರುಗಡೆ BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, BGS CET, ರಿಲೇಟಿವ್ಲಿ ನ್ಯೂ ಕಾಲೇಜ್, ಇಲ್ಲಿ 39,000 ಕಟ್ ಆಫ್ ಇದೆ. ಈ ಕಾಲೇಜುಗಳೆಲ್ಲ ಒಂದು ಕಲರ್ ಮಾಡಿದ್ದೀನಿ ನೋಡಿ, ಯಾಕೆಂದ್ರೆ ದೇ ಆರ್ ಬೆಸ್ಟ್ ಫಾರ್ AINDS. ನಿಮ್ಮ ರ್ಯಾಂಕ್ ಏನಾದರೂ ಈ ತರ ಇದ್ರೆ, ನಿಮ್ದು <30,000-35,000 ಇದ್ರೆ ಈ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇದೆ. 40,000 ಏನಾದರೂ ಕ್ರಾಸ್ ಆಯಿತು ಅಂದ್ರೆ ನಿಮಗೆ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೊಸೂರು ರೋಡು 43,000, ಕುಂಬಳಗೋಡಲ್ಲಿರೋ ಡಾನ್ ಬಾಸ್ಕೋ 44,000 ವರೆಗೂ ಸಿಕ್ಕಿತ್ತು. KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ 55,000, ಚಿಕ್ಕಬಳ್ಳಾಪುರಲ್ಲಿರೋ SJCET 56,000 ಬಂದಿದ್ರು ಸಿಕ್ಕಿದೆ AINDS. ರಿಲೇಟಿವ್ಲಿ ನ್ಯೂ ಕಾಲೇಜ್ ಬೆಂಗಳೂರಿನ ಜಯನಗರದಲ್ಲಿದೆ, ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಲ್ಲಿ 58,000 ಬಂದಿರೋರ್ಗೂ AINDS ಸಿಕ್ಕಿದೆ. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60,000, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ 60,000, ಬೀದರಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 62,000 ಬಂದಿರೋರು ಸಿಕ್ಕಿತ್ತು. ಬೆಳಗಾವಿಯಲ್ಲಿರೋ SG ಬಾಳೆಕುಂದ್ರಿ 64,000, K ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ 76,000 ಬಂದಿರೋರ್ಗೂ ಸಿಕ್ಕಿತ್ತು. ಬೆಳಗಾವಿಯಲ್ಲಿರೋ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 78,000, ನರಗುಂದದಲ್ಲಿರೋ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 85,000, ಯೂನಿವರ್ಸಿಟಿ ಆಫ್ ಮೈಸೂರಲ್ಲೂ ಸಹ AINDS ಇದೆ. ಇದರ ಕ್ಯಾಂಪಸ್ ಮಾನಸ ಗಂಗೋತ್ರಿಯಲ್ಲೇ ಇದೆ, 86,000 ಇತ್ತು ಕಟ್ ಆಫು. ನೆಕ್ಸ್ಟ್ 21ನೇ ಪೊಸಿಷನ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು C ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಬೆಂಗಳೂರಿನ KR ಪುರಂ ಅಲ್ಲಿದೆ, 92,000 ಬಂದಿರೋರ್ಗೂ AINDS ಸಿಕ್ಕಿದೆ. ಅಲ್ಲಿ ಬೆಂಗಳೂರಿನ MS ಪಾಳ್ಯದ ಹತ್ರ ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 92,000 ಬಂದಿರೋರ್ಗೂ ಲಾಸ್ಟ್ ಟೈಮ್ ಸಿಕ್ಕಿತ್ತು. ಗುಬ್ಬಿ, ತುಮಕೂರು ಹತ್ರ ಗುಬ್ಬಿ ಅಂತ ಊರಿದೆ, ಅಲ್ಲಿ CIT ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಅಲ್ಲಿ 93,000 ಬಂದಿರೋರ್ಗೂ ಸಿಕ್ಕಿತ್ತು. ಈ 23 ಕಾಲೇಜುಗಳು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇರುತ್ತೆ ಇಫ್ ಯುವರ್ ರ್ಯಾಂಕ್ ಈಸ್ ಲೆಸ್ ದೆನ್ 1 lakh. 1 lakh ಗಿಂತ ಜಾಸ್ತಿ ಆಗಿದೆ, ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇಲ್ಲ, ಸೊ ಅಲೈಡ್ ಕೋರ್ಸ್ ಆದರೂ ಓಕೆ ಅಂದ್ರೆ AINDS ನೀವೇನಾದ್ರೂ ನೋಡ್ತಾ ಇದ್ರೆ 1 ಲಕ್ಷ ದಾಟಿದ್ರೆ, ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ತುಮಕೂರು 1 ಲಕ್ಷ ದಾಟಿದ್ರು ಸಿಕ್ಕಿತ್ತು ಲಾಸ್ಟ್ ಟೈಮು. ಹಾಸನಲ್ಲಿ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,07,000, ಮಂಗಳೂರಿನ AJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,08,000, ಮಂಗಳೂರಿನ ಶ್ರೀದೇವಿ 2,21,000 ಬಂದಿದ್ರು ಸಿಕ್ಕಿತ್ತು. ಒಂದೇ ಸರಿ ನೋಡಿ 1,08,000ದಿಂದ ಜಂಪ್ ಹೊಡೆದಿದೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 2,21,000 ಬಂದಿದ್ದು ಸಿಕ್ಕಿತ್ತು. ಉಡುಪಿಯಲ್ಲಿರೋ ಶ್ರೀ ಮಾಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,31,000,
ಉಜಿರೆಯಲ್ಲಿರೋ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,35,000. ಪೊನ್ನಂಪೇಟೆಯಲ್ಲಿರೋ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,44,000. ಚನ್ನಪಟ್ಟಣದಲ್ಲಿರೋ ಸಂಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ 2,45,000. ಮಂಗಳೂರಲ್ಲಿರೋ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2,46,000. ತುಮಕೂರಲ್ಲಿರೋ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,49,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 2,49,000. ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,52,000. ಹಾಸನಲ್ಲೇ ಇರೋ ನವಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,54,000. ಬಸವ ಕಲ್ಯಾಣಲ್ಲಿರೋ ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜ್ 2,57,000. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು 2,59,000. ಸೊ ನಿಮ್ಮದು ಯಾವುದೇ ರ್ಯಾಂಕ್ ಇದ್ರೂ ಸಹ ನಿಮಗೆ ಸೀಟು ಖಂಡಿತ ಅವರು ಅಲಾಟ್ ಮಾಡ್ತಾರೆ. ಅದು ಯಾವ ಕಾಲೇಜಲ್ಲಿ ಏನು ಅಂತ ಇಲ್ಲೊಂದು ರೆಫರೆನ್ಸ್ ನಿಮಗೆ ಸಿಕ್ಕಿದೆ. ಬೇರೆ ಕ್ಯಾಟಗರಿ ಇದ್ರೆ ಖಂಡಿತ ನಿಮ್ಗೆ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಕೋರ್ಸ್ AI ಆ್ಯಂಡ್ DS. ಡೆಫಿನೆಟ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸು ಸಿಗೋದಿಲ್ಲ, ಇನ್ಫಾರ್ಮೇಷನ್ ಸಿಗೋದಿಲ್ಲ, A&ML ಸಿಗಲ್ಲ ಅಂದರೆ ಖಂಡಿತ A&DS ನೀವು ಖಂಡಿತ ಹೋಗ್ಬೋದು. ಬಟ್ ನೋಡಿ, ಟಾಪಲ್ಲಿ ಇರೋ ಕಾಲೇಜಸಲ್ಲಿ ನೋಡಿ, ಇಲ್ಲಿ 38 ಕಾಲೇಜ್ ಕೊಟ್ಟಿದ್ದೀನಿ. ಐ ರೆಕಮೆಂಡ್ ಹಿಯೋರ್ ಆಲ್ಮೋಸ್ಟ್ 7 ಕಾಲೇಜಸ್ ಅಂದ್ಕೊಳ್ಳಿ. ಇಲ್ಲ ದಿ ವರ್ಸ್ಟ್ ಅಂದರೆ ಒಂದು 10ರಿಂದ 12 ಕಾಲೇಜ್ ಅಷ್ಟೇ ಇದರಲ್ಲಿ ನಾನು ರೆಕಮೆಂಡ್ ಮಾಡೋದು. ಕಾನ್ಫಿಡೆಂಟ್ ಆಗಿ 7 ಕಾಲೇಜ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಉಳಿದಿರೋ ಕಾಲೇಜು ನಿಮ್ಮ ರಿಸ್ಕ್ ಮೇಲೆ ನೀವು ಎನ್ಕ್ವೈರಿ ಮಾಡಿ ಚೆಕ್ ಮಾಡಿ ಆಮೇಲೆ ಸೇರ್ಕೊಳ್ಳೋದು ಉತ್ತಮ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.